ಹರಿ ಓಂ ನಮಸ್ತೆ. ನಾನು ನಿಮ್ಮ ಅನಂತಜಿ ಯೋಗ ವಿಸ್ಮಯ ಟ್ರಸ್ಟ್ ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀನಿ. ಆದಮೇಲೆ ಅನೇಕ ಜನರು ಶಿಬಿರದ ಮಾಹಿತಿಯನ್ನು ಕೊಡಿ, ಶಿಬಿರದಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇರುತ್ತೆ, ಯಾರಿಗೆ ಈ ಶಿಬಿರ ತುಂಬ ಲಾಭದಾಯಕ, ಹೀಗೆ ನೂರಾರು ಜನ ನೀವು ವಾಟ್ಸಪ್ ಮಾಡಿ ಕೇಳ್ತಾ ಇರ್ತೀರ. ಹಾಗಾಗಿ ಈ ವಿಡಿಯೋ ಮುಖಾಂತರ ಶಿಬಿರದ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ತಮ್ಮೆಲ್ಲರಿಗೂ ಗೊತ್ತಿದೆ, ಯೋಗ ವಿಸ್ಮಯ ಟ್ರಸ್ಟ್ ಮುಖಾಂತರ ಒಂದು ವಾರದ ಊಟ ವಸತಿಯ ಜೊತೆ ಶಿಬಿರ ಮಾಡ್ತಾ ಇದ್ದೀವಿ ಅಂತ. ಹೀಗೆ ಅನೇಕ ಆಯಾಮದಲ್ಲಿ ಆರೋಗ್ಯವನ್ನು ಯಾವುದೇ ಔಷಧಿ ಮಾತ್ರೆಗಳಿಲ್ಲದೆ ಮರಳಿ ಪಡೆಯೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ವಿ. ಅದರಲ್ಲಿ ಪ್ರಮುಖವಾಗಿ ಒಂದು ವಾರದ ಊಟ ವಸತಿಯ ಜೊತೆಯಲ್ಲಿ ನಡೀತಕ್ಕಂಥ ಶಿಬಿರದ ಮಾಹಿತಿಯನ್ನು ಈ ವಿಡಿಯೋದ ಮುಖಾಂತರ ಕೊಡ್ತಾ ಇದ್ದೀನಿ. ಆದಮೇಲೆ ನಮ್ಮ ರಾಜ್ಯ, ಬೇರೆ ಬೇರೆ ದೇಶದಿಂದ ನೂರಾರು ಜನಗಳು ಒಂದು ವಾರದ ಶಿಬಿರಕ್ಕೆ ಬರ್ತಾರೆ. ಒಂದು ವಾರದ ಶಿಬಿರಕ್ಕೆ ಬರ್ತಿದ್ದ ಹಾಗೆ ಮೊದಲನೇ ದಿನವೇ ಅವರಿಗೆ 60 ಪ್ಯಾರಾಮೀಟರಲ್ಲಿ ಮೆಡಿಕಲ್ ಟೆಸ್ಟ್ ಮಾಡ್ತೀವಿ. ಯಾಕೆ 60 ಬಗೆಯ ವೈದ್ಯಕೀಯ ತಪಾಸಣೆ ಮಾಡ್ತೀವಿ ಅಂದರೆ, ಯಾಕಾಗಿ ಈ ಸಮಸ್ಯೆಗಳು ಬಂದಿದ್ದಾವೆ, ಎಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಅದನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ಅಂತಲೂ ನಿಮಗೆ ಗೈಡ್ ಮಾಡ್ತೀವಿ. ಜೊತೆಗೆ ಮೆಡಿಕಲ್ ಆಫೀಸರ್ಸ್ ಕೂಡ ಇರ್ತಾರೆ. ಅದೆಲ್ಲದರ ಜೊತೆಯಲ್ಲಿ ಒಂದು ಕಾಪಿ ನಿಮಗೆ ಕೂಡ ಆ ಮೆಡಿಕಲ್ ರಿಪೋರ್ಟ್ಸನ್ನು ಕೊಡ್ತೀವಿ. ಅಂದರೆ ಬರ್ತಿದ್ದ ಹಾಗೆ ಫಸ್ಟು 60 ಪ್ಯಾರಾಮೀಟರಲ್ಲಿ ಮೆಡಿಕಲ್ ಟೆಸ್ಟ್ ಮಾಡ್ತೀವಿ. ಹಾಗೆ ಎರಡನೇದಾಗಿ ಯೋಗಿಕ ಶರೀರ ಶುದ್ಧೀಕರಣ ಅಂತ ಇರುತ್ತೆ. ಯೋಗಿಕ ಶರೀರ ಶುದ್ಧೀಕರಣ ಸ್ನಾನ ಮಾಡಿದಾಗ ದೇಹದ ಮೇಲೆ ಹೇಗೆ ಸ್ವಚ್ಛ ಆಗುತ್ತೋ, ದೇಹದ ಒಳಗೆ ನಿರ್ಮಲೀಕರಣ ಮಾಡ್ತಕ್ಕಂಥ ಈ ಕ್ರಿಯೆ. ಹೆವಿ ಟಾಕ್ಸಿನ್ ಆ್ಯಂಡ್ ಗ್ಲೂಕೋಸ್ನ ಕ್ಲೀನಪ್ ಮಾಡ್ತೀವಿ. ತಕ್ಷಣ ದೇಹ ಅನಾರೋಗ್ಯದಿಂದ ಆರೋಗ್ಯದ ಕಡೆಗೆ ದೇಹ ಮತ್ತೆ ವಾಪಸ್ ಬರಲಿಕ್ಕೆ ಶುರುವಾಗುತ್ತೆ. ಯೋಗಿಕ ಶರೀರ ಶುದ್ಧೀಕರಣ. ಮೂರನೇದಾಗಿ PPT ಪ್ರೆಸೆಂಟೇಷನ್ ಮುಖಾಂತರ ಯಾಕೆ ಕಾಯಿಲೆ ಬರುತ್ತೆ, ಕಾರಣಗಳೇನು, ನಾವೆಲ್ಲಿ ತಪ್ಪು ಮಾಡ್ತೀವಿ, ಆ ತಪ್ಪುಗಳನ್ನ ಹೇಗೆ ತಿಂದ್ಕೋಬೇಕು ಅಂತಕ್ಕಂಥ ವಾಟ್ ಈಸ್ ದ ರೀಸನ್ ಆಫ್ ಡಿಸೀಸಸ್ ಆ್ಯಂಡ್ ಹೌ ಟು ಕಮ್ ಔಟ್ ಅಂತಕ್ಕಂಥ ಸಮಗ್ರವಾದ ಮಾಹಿತಿಯನ್ನು ವೈಜ್ಞಾನಿಕವಾಗಿ ಮನಮುಟ್ಟೋ ಹಾಗೆ ತಿಳಿಸ್ಕೊಡ್ತೀವಿ. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ನಿರ್ದಿಷ್ಟ ಕಾಯಿಲೆಗಳಿಗೆ ನಿರ್ದಿಷ್ಟವಾದಂಥ ಯೋಗಾಸನ ಪ್ರಾಣಾಯಾಮಗಳನ್ನು ಕೂಡ ನಾವು ತಿಳಿಸ್ಕೊಡ್ತೀವಿ. ಅಂದರೆ ನನಗೆ BP ಇದೆ, ಈ BP ಗುಣ ಮಾಡ್ಕೊಳ್ಳಿಕ್ಕೆ ನಾನು ಯಾವ ಯೋಗಾಸನ ಮಾಡಬೇಕು, ಯಾವ ಪ್ರಾಣಾಯಾಮ ಮಾಡಬೇಕು, ನನಗೆ ಡಯಾಬಿಟಿಸ್ ಇದೆ, ನನಗೇನು ಮಾಡಬೇಕು, ಹೀಗೆ ಪ್ರತಿಯೊಂದು ಕಾಯಿಲೆಗಳಿಗೆ ನಿರ್ದಿಷ್ಟವಾಗಿ ಯಾವ ಯೋಗಾಸನ ಮಾಡಬೇಕು, ಯಾವ ಪ್ರಾಣಾಯಾಮ ಮಾಡಬೇಕು ಅಂತಕ್ಕಂಥ ತಿಳುವಳಿಕೆಯನ್ನು ಪ್ರಾಕ್ಟಿಕಲಾಗಿ ನಿಮಗೆ ತಿಳಿಸ್ಕೊಡ್ತೀವಿ. ಅಂದರೆ ಪ್ರತಿಯೊಂದು ಕಾಯಿಲೆಗಳಿಗೆ ಯಾವ ಯೋಗಾಸನ, ಯಾವ ಪ್ರಾಣಾಯಾಮ, ಯಾವ ಮುದ್ರಾ ಪ್ರಾಣಾಯಾಮ ಮಾಡಬೇಕು ಅಂತ ತಿಳಿಸ್ಕೊಡ್ತೀವಿ. ಹಾಗೆ ಇದೆಲ್ಲದರ ಜೊತೆಯಲ್ಲಿ ಅಗ್ನಿಹೋತ್ರ ಇರುತ್ತೆ. ಅಗ್ನಿಹೋತ್ರ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ. ಸಾಮಾನ್ಯವಾಗಿ ತಮಗೆಲ್ಲರಿಗೂ ಗೊತ್ತಿದೆ, ಎಷ್ಟು ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೋ ಅಷ್ಟು ಅನೇಕ ಆಯಾಮದಲ್ಲಿ ಕಾಯಿಲೆಗಳಿಗೆ ನಾವು ಬೀಳ್ತೀವಿ, ತುತ್ತಾಗ್ತೀವಿ, ಒದ್ದಾಡಿ ನಮ್ಮ ಜೀವನ ತುಂಬ ಕೆಟ್ಟದಾಗಿ ಮುಗಿಸ್ತಾ ಹೋಗ್ತೀವಿ. ಈ ರೀತಿ ಆಗಬಾರ್ದು ಅಂದರೆ ರೋಗ ನಿರೋಧಕ ಶಕ್ತಿ ಬೇಕು. ರೋಗ ನಿರೋಧಕ ಶಕ್ತಿ ಹೆಚ್ಚಾಗಲಿಕ್ಕೆ ಅಗ್ನಿಹೋತ್ರ ಇರುತ್ತೆ. ಅಗ್ನಿಹೋತ್ರದ ಮಧ್ಯ ಯೋಗಾಸನ, ಪ್ರಾಣಾಯಾಮ, ಧ್ಯಾನ, ಮುದ್ರಾ ಪ್ರಾಣಾಯಾಮಗಳನ್ನು ಮಾಡ್ತೀರಾ. ಇದೆಲ್ಲದರ ಜೊತೆಯಲ್ಲಿ ಪ್ರತಿಯೊಬ್ಬರಿಗೂ ದೃಷ್ಟಿದೋಷ ನಿವಾರಣೆ ಮಾಡಲಿಕ್ಕೆ ಐ ವಾಶನ್ನು ನಾವು ಮಾಡ್ತೀವಿ. ಐ ವಾಶ್ ಏನಕ್ಕೆ ಅಂದರೆ, ಈಗ ಆಲ್ರೆಡಿ ಇರ್ತಕ್ಕಂಥ ದೃಷ್ಟಿದೋಷ ನಿವಾರಣೆ ಆಗುತ್ತೆ, ಮುಂದೆ ದೃಷ್ಟಿದೋಷ ಬರದಂಗೆ ಕಾಪಾಡುತ್ತೆ. ಇದರ ಜೊತೆಯಲ್ಲಿ ಅನೇಕ ರೀತಿಯ ಜ್ಯೂಸ್ಗಳಂತೆ, ಕಷಾಯಗಳಂತೆ, ವೈವಿಧ್ಯಮಯವಾದಂಥ ಹಾಲು, ಮಜ್ಜಿಗೆ, ಹಾಗೆ ರುಚಿಕರವಾದಂಥ ಸುಮಾರು 60ಕ್ಕಿಂತ ಹೆಚ್ಚು ಬಗೆಯ ಆಹಾರವನ್ನು ಕೂಡ ನಾವು ಕೊಡ್ತೀವಿ. ಈ ಆಹಾರ ಅತ್ಯಂತ ಸಾತ್ವಿಕ ಆಗಿರುತ್ತೆ. ಹಾಗೆ ತಿಂತಕ್ಕಂಥ ಪ್ರತಿಯೊಂದು ತುತ್ತು ಆಹಾರ ಅದೇ ನಿಮ್ಮ ಕಾಯಿಲೆಗಳಿಗೆ ಔಷಧಿಯಾಗಿರುತ್ತೆ. ಆ ರೀತಿಯ ರುಚಿಕರವಾದ 60ಕ್ಕೂ ಹೆಚ್ಚು ಬಗೆಯ ಆಹಾರವನ್ನು ಹೊಟ್ಟೆ ತುಂಬ ತಿಂತೀರಾ. ಇದೆಲ್ಲದರ ಜೊತೆಯಲ್ಲಿ ಆದಮೇಲೆ ಒಂದು ದಿನ ಪ್ರಕೃತಿ ಪ್ರವಾಸ ಇರುತ್ತೆ. ಆ ಪ್ರಕೃತಿ ಪ್ರವಾಸ ಜೀವನದಲ್ಲಿ ಬೇಕಾದಷ್ಟು ಮಾಡಿರ್ತೀರ. ಆದರೆ ನಾವಿಲ್ಲಿ ಹೇಗೆ ಜೋಡಿಸಿದ್ದೀವಿ ಪ್ರಕೃತಿ ಪ್ರವಾಸ ಅಂದರೆ, ಐತಿಹಾಸಿಕ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತೀವಿ. ತುಂಬ ಸುಂದರವಾದಂಥ ಪ್ರಕೃತಿಯ ಮಡಿಲಲ್ಲಿ ಮಕ್ಕಳ ರೀತಿ ನೀವು ಸಂತೋಷ ಪಡ್ತೀರಾ. ಈ ಪ್ರಕೃತಿ ಪ್ರವಾಸ ನಿಮ್ಮ ಕಾಯಿಲೆಗಳಿಗೆ ಔಷಧಿ ಆಗಿರುತ್ತೆ. ಬಹುಶಃ ನಿಮಗೆಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಆದಮೇಲೆ ಜೀವನದಲ್ಲಿ ಬೇಕಾದಷ್ಟು ಪ್ರವಾಸಗಳನ್ನು ಮಾಡಿರ್ತೀರ, ಆದರೆ ಇಲ್ಲಿ ನಾವು ಮಾಡ್ತಕ್ಕಂಥ ಪ್ರಕೃತಿ ಪ್ರವಾಸ ನಿಮ್ಮ ಕಾಯಿಲೆಗಳಿಗೆ ಅದು ಕೂಡ ಔಷಧಿ ಆಗಿರುತ್ತೆ. ಅಂದರೆ ಒಟ್ಟಾರೆಯಾಗಿ ಹೇಳೋದಾದರೆ, ಈ ಒಂದು ಇಡೀ ವಾರದಲ್ಲಿ ನಡೀತಕ್ಕಂಥ ಎಲ್ಲ ಆ್ಯಕ್ಟಿವಿಟೀಸ್ಗಳು ಸಂತೋಷ ಕೊಡುತ್ತೆ, ಜ್ಞಾನ ಕೊಡುತ್ತೆ, ತಿಳುವಳಿಕೆ ಕೊಡುತ್ತೆ. ಜೊತೆಯಲ್ಲಿ ನೀವು ತಿಂತಕ್ಕಂಥ ಪ್ರತಿಯೊಂದು ತುತ್ತು ಆಹಾರವೇ ಔಷಧಿ ಆಗಿರುತ್ತೆ. ಇದೆಲ್ಲದರ ಜೊತೆಯಲ್ಲಿ ಪ್ರತಿಯೊಂದು ಆ್ಯಕ್ಟಿವಿಟಿ ಕೂಡ ಅದೆಲ್ಲದು ನಿಮ್ಮ ಕಾಯಿಲೆಗಳಿಗೆ ಔಷಧಿಯಾಗಿ ಮಾರ್ಪಡುತ್ತೆ. ಆದಮೇಲೆ ಆ ರೀತಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಜೊತೆಯಲ್ಲಿ ಮಧುಮೇಹಿಗಳಿದ್ದರೆ ಅವರಿಗೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಗ್ಲೂಕೋಸ್ ರೀಡಿಂಗ್ ಇರುತ್ತೆ. ಇದೆಲ್ಲದರ ಜೊತೆಯಲ್ಲಿ ಆದಮೇಲೆ ಮಲಗಿ ಮಾಡ್ತಕ್ಕಂಥ ಅಭ್ಯಾಸ ಮಾಡಬೇಕಾದ್ರೆ ಅಣುತೈಲವನ್ನು ನಾವು ಹಾಕ್ತೀವಿ. ಅಂದರೆ ನಿಜವಾದ ಹೆಸರು ಅಣುತೈಲ, ಸಾಮಾನ್ಯವಾಗಿ ಅಣುತೈಲ ಅಂತಲೇ ಕರಿತೀವಿ. ಅಣುತೈಲವನ್ನು ಯಾಕಾಗಿ ನಾವು ಉಪಯೋಗ ಮಾಡ್ತೀವಿ ಶಿಬಿರದಲ್ಲಿ ಅಂದರೆ,
ರೆಸ್ಪಿರೇಷನ್ ಪ್ರಾಬ್ಲಮ್ಸ್ ಬರಬಾರ್ದು, ಹಾಗೆ ಶ್ವಾಸಕೋಶ ಸದೃಢವಾಗಿರಬೇಕು ಅಂತ. ನೆನಪಿರಲಿ, ಉಸಿರಾಡ್ತಾ ಇದ್ದರೆ ದೇಹ ಬದುಕಿದೆ ಅಂತ, ಉಸಿರು ನಿಂತರೆ ದೇಹ ಮುಗೀತು. ಆ ಉಸಿರಾಟದ ಪ್ರಕ್ರಿಯೆ ಸರಿಯಾಗಿರಬೇಕು ಅಂದರೆ ಶ್ವಾಸಕೋಶ ಸದೃಢವಾಗಿರಬೇಕಾಗತ್ತೆ. ಆ ಶ್ವಾಸಕೋಶ ಸದೃಢ ಮಾಡಲಿಕ್ಕೆ ಅನೇಕ ರೀತಿಯ ಯೋಗಾಸನ ಬರುತ್ತೆ, ಪ್ರಾಣಾಯಾಮ ಬರುತ್ತೆ, ಜೊತೆಯಲ್ಲಿ ಅಣುತೈಲವನ್ನು ನಾವು ಬಳಸ್ತೀವಿ. ಅನೇಕ ಸಮಸ್ಯೆಗಳಿಗೆ ಕಾರಣವಾಗ್ತಕ್ಕಂಥ ಅನೇಕ ತಪ್ಪುಗಳನ್ನು ಗೊತ್ತಿಲ್ಲದಲ್ಲೇ ಮಾಡ್ತಾ ಇರ್ತೀವಿ. ಆ ತಪ್ಪುಗಳನ್ನು ತಿದ್ಕೊಳ್ಳೋದು ಶಿಬಿರದಿಂದ ಹೋದ ಮೇಲಲ್ಲ, ಇಲ್ಲೇ ತಿದ್ಕೊಳ್ಳಿ ಅಂತ ಹೇಳಿ ಶಿಬಿರದ ಮೊದಲನೇ ದಿನದಿಂದನೇ ಬದಲಾವಣೆಗಳು ನಿಮ್ಮಲ್ಲಿ ಬರಲಿ ಅನ್ನೋ ಉದ್ದೇಶದಿಂದ ಕೆಲವೊಂದು ವಸ್ತುಗಳನ್ನು ಮೊದಲನೇ ದಿನವೇ ಕೊಡ್ತೀವಿ. ಅಂದರೆ ಶಿಬಿರ ಮುಗಿದ ಮೇಲೆ ನಾನು ಬದಲಾವಣೆ ಮಾಡ್ಕೊಳ್ಳೋದಲ್ಲ, ಶಿಬಿರದಲ್ಲೇ ಬದಲಾವಣೆ ಆಗಲಿ ಅಂತಕ್ಕಂಥ, ಚಾಲನೆ ದೊರಲಿ ಅಂತಕ್ಕಂಥ ಉದ್ದೇಶದಿಂದ ಕೆಲವೊಂದು ವಸ್ತುಗಳನ್ನ ಕೂಡ ನಾವು ಕೊಡ್ತಾ ಇದ್ದೀವಿ ಆತ್ಮೇಲೆ. ಇದೆಲ್ಲದರ ಜೊತೆಯಲ್ಲಿ ಆತ್ಮೇಲೆ ಯಾವಾಗಲೂ ಡೇ 1 ಕೊನೆಯವರೆಗೂ ಬರೀ ಕಾಯಿಲೆಗಳ ಬಗ್ಗೆನೇ ಮಾತಾಡ್ತಾ ಇರ್ತೀವಿ. ಕೇವಲ ಕಾಯಿಲೆಗಳ ಬಗ್ಗೆ ಮಾತ್ರ ಮಾತಾಡೋದು ಬೇಡ, ಅದರ ಜೊತೆಯಲ್ಲಿ ನಮ್ಮ ಜೀವನವೂ ಇದೆ, ಸಂತೋಷ ಪಡಬೇಕು, ಸವಿಬೇಕು ಅನ್ನೋ ಉದ್ದೇಶದಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿರ್ತೀವಿ. ಸರ್ವತೋಮುಖ ಜ್ಞಾನವನ್ನು ಕೊಡೋದ್ರ ಜೊತೆಯಲ್ಲಿ ಸಂತೋಷನೂ ಪಡಬೇಕಲ್ಲ. ಸಂತೋಷ ಪಡಲಿಕ್ಕೆ ಪ್ರಕೃತಿ ಪ್ರವಾಸ ಇದೆ, ಸಂತೋಷ ಪಡಲಿಕ್ಕೆ ಅನೇಕ ಬೇರೆ ವಿಚಾರಗಳಿದ್ದಾವೆ, ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವೂ ಇದೆ. ಒಟ್ಟಾರೆಯಾಗಿ ಈ 1 ವಾರದ ಶಿಬಿರ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ. ಉತ್ಪ್ರೇಕ್ಷೆಗಾಗಿ ಈ ಮಾತನ್ನು ಹೇಳ್ತಿಲ್ಲ, ಪರೀಕ್ಷೆ ಮಾಡಲಿಕ್ಕಾದರೂ ನೀವೆಲ್ಲರೂ ಕುಟುಂಬ ಸಮೇತ ಈ 1 ವಾರ ಶಿಬಿರದಲ್ಲಿ ಭಾಗವಹಿಸಿ ಶಿಬಿರದಿಂದ ಹೋದ ಮೇಲೆ ನೀವು ಹೇಳ್ತೀರಾ, ಖಂಡಿತ ನನ್ನ ಜೀವನದ ದಿಕ್ಕು ಬದಲಾಗಿದೆ ಅಂತ. ಈ ರೀತಿಯ ಅತ್ಯಂತ ಮಹತ್ವಪೂರ್ಣವಾದಂಥ, ಅತ್ಯಂತ ತಿಳುವಳಿಕೆದಾಯಕವಾದಂಥ, ಸರ್ವತೋಮುಖ ಆಯಾಮದಲ್ಲಿ ನಮಗೆ ಗೊತ್ತಿಲ್ಲದಲೇ ನಮ್ಮಲ್ಲೇ ಅನೇಕ ರೀತಿಯ ಬದಲಾವಣೆಗಳನ್ನು ತರ್ತಕ್ಕಂಥ ಒಂದು ಅಮೂಲ್ಯವಾದ, ಲಾಭದಾಯಕವಾದಂಥ ಶಿಬಿರ. ತಾವೆಲ್ಲರೂ ಕುಟುಂಬ ಸಮೇತ ಭಾಗವಹಿಸಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. 1 ವಾರ ಶಿಬಿರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಪಡೆಯೋದಾದರೆ 7624888882, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 7624888882 ಈ ನಂಬರ್ನ ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡ್ಕೊಳ್ಳಿ. 2 ನಿಮಿಷ ಬಿಟ್ಟರೆ ವಾಟ್ಸಾಪಲ್ಲಿ ಡಿಸ್ಪ್ಲೇ ಆಗುತ್ತೆ. ವಾಟ್ಸಾಪಲ್ಲಿ ತಮ್ಮ ಹೆಸರು ಹಾಕಿ, ತಮ್ಮ ಊರು ಹಾಕಿ, 1 ವಾರದ ಶಿಬಿರದ ಮಾಹಿತಿ ಬೇಕಿತ್ತು ಅಂತ ನೀವು ವಾಟ್ಸಾಪಲ್ಲಿ ಮೆಸೇಜ್ ಹಾಕಿದರೆ ನೀವು ಹೇಗೆ ಬರಬೇಕು, ಏನೇನು ತೊಗೊಂಬರಬೇಕು, ಹೀಗೆ ಪ್ರತಿಯೊಂದು ಶಿಬಿರದ ಮಾಹಿತಿಯನ್ನು ವಾಟ್ಸಪ್ ಮುಖಾಂತರ ತಿಳಿಸ್ಕೊಡ್ತಾರೆ ನಮ್ಮ ತಂಡ. ಅದರ ಜೊತೆಯಲ್ಲಿ ಸಣ್ಣ ಪುಟ್ಟ ಏನಾದರೂ ಅನುಮಾನಗಳಿದ್ದರೆ, ಪ್ರಶ್ನೆಗಳಿದ್ದರೆ ಅದೇ ನಂಬರಿಗೆ ತಾವು ಫೋನ್ ಮಾಡಿ ಎಲ್ಲ ಮಾಹಿತಿಯನ್ನು ಪಡಿಬೋದು. ತಾವೆಲ್ಲರೂ ಕುಟುಂಬ ಸಮೇತ ಈ 1 ವಾರದ ಶಿಬಿರಕ್ಕೆ ಬರ್ತಾ ಇದ್ದೀರಾ ಅಂತ ಭಾವಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಭಗವಂತ ನಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ ಆತ್ಮೀಯರೇ.